ನಾಮಕ್ಕೆ ಸ್ತೋತ್ರ ಉಂಟಾಗಲ್ಪಡಲಿ. ಪ್ರೀತಿಯುಳ್ಳ ದೇವಜನರೇ, ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ. ಕೀರ್ತನೆಗಳು 92ನೇ ಅಧ್ಯಾಯ 10ನೇ ವಚನದಲ್ಲಿ ವಾಕ್ಯ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ನನ್ನ ಕೊಂಬನ್ನು ಕಾಡು ಕೋಣದ ಕೊಂಬಿನಂತೆ ಎತ್ತಿದ್ದಿ, ಚೈತನ್ಯ ತೈಲದಿಂದ ನನ್ನನ್ನು ಅಭಿಷೇಕಿಸಿದ್ದಿ ಅಂತೇಳಿ ವಚನ ಬರೆಯಲ್ಪಟ್ಟಿದೆ. ಅಂದರೆ ಪ್ರೀತಿಯುಳ್ಳ ದೇವಜನರೇ, ದೇವರು ಏನ್ ಮಾಡಿದ್ದಾರಂತೆ, ನಮ್ಮನ್ನ ಕಾಡು ಕೋಣದ ಕೊಂಬಿನಂತೆ ದೇವರು ನಮ್ಮನ್ನು ಏನ್ ಮಾಡಿದ್ದಾರಂತೆ, ಎತ್ತಿದ್ದಾರಂತೆ. ಕಾಡು ಕೋಣದ ಕೊಂಬಿನಂತೆ ದೇವರು ನಮ್ಮನ್ನು ಏನ್ ಮಾಡಿದ್ದಾರಂತೆ, ಅಭಿವೃದ್ಧಿ ಮಾಡಿದ್ದಾರಂತೆ. ಚೈತನ್ಯ ತೈಲದಿಂದ ದೇವರು ನಮ್ಮನ್ನು ಏನ್ ಮಾಡಿದ್ದಾರಂತೆ, ಅಭಿಷೇಕ ಮಾಡಿದ್ದಾರಂತೆ. ಪ್ರೀತಿಯುಳ್ಳ ದೇವಜನರೇ, ನಾವಿವತ್ತು ಅನೇಕ ವರ್ತಿ ನಾವು ಅಂದುಕೊಳ್ತೇವೆ, ನನ್ನ ಅನೇಕ ವಿಚಾರಗಳಲ್ಲಿ ನಾನು ಎತ್ತಲ್ಪಡಲಿಲ್ಲ, ನನ್ನ ಕೆಲಸ ಕಾರ್ಯಗಳಲ್ಲಿ ನಾನು ಎತ್ತಲ್ಪಡಲಿಲ್ಲ, ನನ್ನ ವಿದ್ಯಾಭ್ಯಾಸದಲ್ಲಿ ನಾನು ಎತ್ತಲ್ಪಡಲಿಲ್ಲ ಅಂತೇಳಿ ಅನೇಕ ವರ್ತಿ ನಾವು ಯೋಚನೆ ಮಾಡ್ತೇವೆ. ಆದರೆ ಪ್ರೀತಿಯುಳ್ಳ ದೇವಜನರೇ, ದೇವರ ವಾಕ್ಯ ಹೇಳ್ತದಲ್ವಾ, ದೇವರು ನಮ್ಮನ್ನು ಏನ್ ಮಾಡಿದ್ದಾರಂತೆ, ಕಾಡು ಕೋಣದ ಕೊಂಬಿನಂತೆ ದೇವರು ನಮ್ಮನ್ನ ಎತ್ತಿದ್ದಾರಂತೆ. ನಾವು ಏನ್ ಮಾಡ್ಬೇಕು, ನಂಬಬೇಕು. ಕರ್ತನು ನನ್ನನ್ನ ಕಾಡು ಕೋಣದ ಕೊಂಬಿನಂತೆ ನನ್ನನ್ನು ಅಭಿವೃದ್ಧಿ ಮಾಡಿದ್ದಾನೆ. ಕರ್ತನು ನನ್ನನ್ನು ಬಲಪಡಿಸಿದ್ದಾನೆ. ನನ್ನ ಕೆಲಸ ಕಾರ್ಯಗಳಲ್ಲಿ ಕರ್ತನು ನನ್ನನ್ನು ಎತ್ತಿದ್ದಾನೆ. ನನ್ನ ವಿದ್ಯಾಭ್ಯಾಸದಲ್ಲಿ ಕರ್ತನು ನನ್ನನ್ನು ಮುಂದುವರಿಯುವುದಕ್ಕೆ ಕರ್ತನು ಸಹಾಯ ಮಾಡಿದ್ದಾನೆ, ಶಕ್ತನಾಗಿದ್ದಾನೆ ಅಂತೇಳಿ ನಾವೇನ್ ಮಾಡ್ಬೇಕಂತೆ, ನಂಬಬೇಕು. ಪ್ರೀತಿಯುಳ್ಳ ದೇವಜನರೇ, ಆ ಒಂದು ನಂಬಿಕೆ ನಮ್ಮನ್ನ ಏನ್ ಮಾಡುತ್ತದೆ, ಅದು ಅಭಿವೃದ್ಧಿಯ ಒಂದು ಮಾರ್ಗಕ್ಕೆ ನಮ್ಮನ್ನ ನಡೆಸುವಂತದ್ದಾಗಿದೆ. ಅಷ್ಟು ಮಾತ್ರವಲ್ಲ, ಕರ್ತನು ನಮ್ಮನ್ನ ಏನ್ ಮಾಡಿದ್ದಾನೆ, ಚೈತನ್ಯ ತೈಲದ ಅಭಿಷೇಕದಿಂದ ನಮ್ಮನ್ನ ಏನ್ ಮಾಡಿದ್ದಾನೆ, ಅಭಿಷೇಕಿಸಿದ್ದಾನೆ. ಪ್ರೀತಿಯುಳ್ಳ ದೇವಜನರೇ, ಆ ಒಂದು ಚೈತನ್ಯ ತೈಲ ಅಭಿಷೇಕ ನಮ್ಮಲ್ಲಿರುವಾಗ ಅದು ನಮ್ಮನ್ನ ಏನ್ ಮಾಡುತ್ತೆ, ಅಭಿವೃದ್ಧಿ ಮಾಡುವಂತದ್ದಾಗಿದೆ. ಪ್ರೀತಿಯುಳ್ಳ ದೇವಜನರೇ, ಕರ್ತನ ಸಮ್ಮುಖದಲ್ಲಿ ನಾವೇನ್ ಮಾಡ್ಬೇಕು, ಪ್ರಾರ್ಥಿಸಬೇಕು. ಕರ್ತನೆ, ನನ್ನನ್ನು ಅಭಿವೃದ್ಧಿ ಮಾಡು ಸ್ವಾಮಿ, ನನ್ನ ವಿದ್ಯಾಭ್ಯಾಸಗಳಲ್ಲಿ ನನ್ನನ್ನು ಅಭಿವೃದ್ಧಿ ಮಾಡು ಸ್ವಾಮಿ, ನನ್ನ ಕೆಲಸ ಕಾರ್ಯಗಳಲ್ಲಿ ನನ್ನನ್ನು ಅಭಿವೃದ್ಧಿ ಮಾಡು ಸ್ವಾಮಿ, ನಿನ್ನ ಚೈತನ್ಯ ತೈಲದಿಂದ ನನ್ನನ್ನು ಅಭಿಷೇಕ ಮಾಡು ಸ್ವಾಮಿ ಅಂತೇಳಿ ನಾವೇನ್ ಮಾಡ್ಬೇಕು, ಪ್ರಾರ್ಥಿಸಬೇಕು. ನಾವೇನ್ ಮಾಡ್ಬೇಕು ಪ್ರೀತಿಯುಳ್ಳ ದೇವಜನರೇ, ನಾವು ಪ್ರಾರ್ಥಿಸಬೇಕು. ಆಗ ನಾವು ಒಂದು ಅಭಿವೃದ್ಧಿಯನ್ನ ಕಾಣ್ತೇವೆ. ಸರಿ, ನಾವು ಕಣ್ಣುಗಳನ್ನ ಮುಚ್ಚಿ ಪ್ರಾರ್ಥಿಸೋಣ. ಅಪ್ಪ ಕರ್ತನೆ, ಈ ಸಮಯಕ್ಕಾಗಿ ನಾವು ನಿಮಗೆ ಸ್ತೋತ್ರ ಮಾಡ್ತೇವೆ ದೇವ್ರೆ. ಅಪ್ಪ ಕರ್ತನೆ, ಈ ವಾಕ್ಯ ಭಾಗವನ್ನು ನೋಡ್ತಾ ಇರುವಂತ ಜನಗಳಿಗಾಗಿ ನಾನು ನಿಮ್ಗೆ ಸ್ತೋತ್ರ ಮಾಡ್ತೇನೆ ದೇವ್ರೆ. ಅಪ್ಪ, ನೀನು ಅವರನ್ನ ಸಂಧಿಸು ಸ್ವಾಮಿ, ಕಾಡು ಕೋಣದ ಕೊಂಬಿನಂತೆ ಅವರನ್ನ ಬಲಪಡಿಸು ಸ್ವಾಮಿ. ಅವರ ಎಲ್ಲಾ ಕೆಲಸ ಕಾರ್ಯಗಳಲ್ಲಿ ನೀನು ಅವರನ್ನ ಆಶೀರ್ವಾದ ಮಾಡು ಸ್ವಾಮಿ. ನೀನು ಅವರನ್ನ ಬಲಪಡಿಸು ಸ್ವಾಮಿ. ಚೈತನ್ಯ ತೈಲದ ಅಭಿಷೇಕದಿಂದ ನೀನು ಅವರನ್ನ ಅಭಿಷೇಕಿಸು ಸ್ವಾಮಿ. ನೀನು ಅವರನ್ನ ಬಲಪಡಿಸು ದೇವ್ರೆ. ನಿಮ್ಮ ನಾಮಕ್ಕೆ ಮಹಿಮೆ ಉಂಟಾಗಲಿ ರಾಜ, ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೇನ್.